ನಿಮ್ ಮನೆಗೆ ಸೇರ್ಬೇಕಾಗಿದ್ದ ಹುಡುಗಿನ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ನನ್ನಿಂದ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಅಲ್ಲಪ್ಪ, ಮದ್ವೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಒಳ್ಳೆ ಸಂಬಂಧ ಅಂತ ತಿಳಿದು ಮದ್ವೆಗೆ ಒಪ್ಕೊಂಡ್ವಿ. ರೈಲಲ್ಲಿ ಬಂದು ಗಲಾಟೆ ಮಾಡಿ ನೀನ್ ಆ ಹುಡುಗಿನ ಎತ್ಕೊಂಡು ಹೋದೆ. ನೀನ್ ಯಾರು ಅಂತ ನಮಗೂ ಗೊತ್ತಿಲ್ಲ, ಅವರು ಹೇಳಿಲ್ಲ. ಈಗ ನೀನಾಗೆ ಬಂದು ಈ ಹುಡುಗಿನ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ಯಲ್ಲ, ಇದು ನ್ಯಾಯನಾ? ನಮ್ಮ ಪರಿಸ್ಥಿತಿಲಿ ನೀನಿದ್ರೆ ಏನ್ ಮಾಡ್ತಾ ಇದ್ದೆ? ನೀವ್ ಎತ್ಕೊಂಡು ಹೋಗಿದ್ ಹುಡುಗಿನ ಕರ್ಕೊಂಡ್ ಬಂದ್ ಬಿಟ್ಟು ನನ್ನನ್ನು ಮದುವೆ ಆಗಂತಂದ್ರೆ ಏನ್ ಅರ್ಥ? ಅಲ್ಲ, ನನ್ನನ್ನು ಏನ್ ಅನ್ಕೊಂಡಿದ್ದೀರಾ ನೀವು? ಯಾವ ಕಾರಣಕ್ಕೆ ನಾ ಈ ಹುಡುಗಿನ ಕರ್ಕೊಂಡು ಹೋಗಿದ್ನೋ ಅದಲ್ಲಿ ನಡೀಲಿಲ್ಲ. ನನ್ನಿಂದ ಒಂದು ಹುಡುಗಿ ಭವಿಷ್ಯ ಹಾಳಾಗಬಾರ್ದು ನೋಡಿ, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ನೋಡಪ್ಪ, ಏನ್ ನಡೆದಿದ್ರು ನಡೀದೇ ಇದ್ರು ನಮ್ಗೆ ಈ ಹುಡುಗಿ ಬೇಡ. ನಮಗೂ ಮಾನ ಮರ್ಯಾದೆ ಅನ್ನೋದಿದೆ. ಮರ್ಯಾದಸ್ಥರು ಯಾರು ಈ ಸಂಬಂಧ ಬೆಳೆಸೋದಕ್ಕೆ ಇಷ್ಟಪಡೋದಿಲ್ಲ. ದಯವಿಟ್ಟು ತಕರಾರು ಮಾಡದೆ ಈ ಹುಡುಗಿನ ಇಲ್ಲಿಂದ ಕರ್ಕೊಂಡು ಹೊರಟೋಗಪ್ಪ. ಮಗಳೇ, ಮಕ್ಕಳಿಗೆ ಜನ್ಮ ಕೊಟ್ರೆ ಪ್ರಯೋಜನ ಇಲ್ಲ. ಅವ್ರನ್ನ ಬೆಳೆಸ್ಬೇಕಾದ್ರೆ ನಮ್ಮ ನಡೆ ನುಡಿ ಚೆನ್ನಾಗಿರ್ಬೇಕು. ಅದು ಮನೇಲಿ ಹೆಣ್ಮಕ್ಳಿದ್ರೆ ತಗ್ಗಿ ಬಗ್ಗಿ ನಡೆಯೋದನ್ನ ಅಭ್ಯಾಸ ಮಾಡ್ಕೊಂಡಿರ್ಬೇಕು. ಇಲ್ದಿದ್ರೆ ಹೀಗೆ ಎಡವಟ್ಟಾಗ್ಬಿಡುತ್ತೆ. ನೀನೇನಾಗ್ಬೇಕು ಅಂತ ಆಸೆ ಪಟ್ಟಿಯೋ ಅದು ನಡೀಲಿಲ್ಲ. ಏನಾಗಬೇಕಾಗಿತ್ತೋ ಅದಕ್ಕೆ ಅವನ ಅವಕಾಶ ಕೊಡಲಿಲ್ಲ. ಎಲ್ಲ ನೀನೇ ಪ್ರಾರಂಭ ಮಾಡಿದ್ದು, ಅದು ಇಲ್ಲಿಗೆ ಬಂದು ನಿಂತಿದೆ. ಮಾಡಿದ್ದುಣ್ಣೋ ಮಾರ ಅನ್ನೋ ಗಾದೆ ಕೇಳಿದೆಯಲ್ಲ, ಅನುಭವಿಸು. ಹೆತ್ತು ಬಿಸಾಕಿದ ಮಕ್ಕಳನ್ನ ಸಾಕ್ಬೋದೇ ಹೊರತು ಇಂಥ ಹೆಣ್ಣನ್ನ ಯಾರು ಮದ್ವೆ ಆಗ್ತಾರೆ? ಅವರೇ ಏನು ಈಗ ನಮ್ ಹುಡುಗಿನ ಮದ್ವೆ ಮಾಡ್ಕೊಳ್ಳೋದಕ್ಕೂ ಯಾವ ಮರ್ಯಾದಸ್ಥರ ಕುಟುಂಬನೂ ಮುಂದೆ ಬರಲ್ಲ.